ಪ್ರೈಸ್ ದ ಲಾರ್ಡ್. ದೇವರಿಗೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ಅರಣ್ಯಕಾಂಡ 20ನೇ ಅಧ್ಯಾಯ 13ನೆಯ ವಚನ. ಇಸ್ರಾಯೇಲರು ಅಲ್ಲಿ ಯೆಹೋವನ ಸಂಗಡ ವಿವಾದ ಮಾಡಿದ್ದರಿಂದ ಆ ನೀರಿನ ಪ್ರವಾಹಕ್ಕೆ ಮೇರಿಬಾ ಎಂದು ಹೆಸರಾಯಿತು. ಯೆಹೋವನು ತನ್ನ ಮಹಾಮಹಿಮೆಯನ್ನು ತೋರ್ಪಡಿಸಿದನು ಎಂಬುದಾಗಿ. ಈ ವಾಕ್ಯದಲ್ಲಿ ಮೇರಿಬಾ ಎಂಬ ಹೆಸರಿನ ಅರ್ಥ ಮತ್ತು ಮಹತ್ವವನ್ನು ಕುರಿತು ತಿಳಿದುಕೊಳ್ಳೋಣ. ಮೇರಿಬಾ ಎಂದರೆ ಹೀಬ್ರೂ ಭಾಷೆಯಲ್ಲಿ ಜಗಳ, ಕಲಹ ಅಥವಾ ವಿವಾದಿಸುವುದು ಎಂದರ್ಥ. ಇಸ್ರಾಯೇಲರು ತಮ್ಮ ಅರಣ್ಯ ಪ್ರಯಾಣದ ಸಮಯದಲ್ಲಿ ನೀರಿನ ಕೊರತೆಯಿಂದಾಗಿ ಮೋಶೆ ಮತ್ತು ದೇವರ ವಿರುದ್ಧ ದೂರು ನೀಡಿದ್ದರು. ಇಸ್ರಾಯೇಲ್ ಜನರು ಈಜಿಪ್ಟಿನಿಂದ ಹೊರಬಂದ ನಂತರ ಮರುಭೂಮಿಯಲ್ಲಿ ನೀರಿಲ್ಲದೆ ಮೋಶೆಯೊಂದಿಗೆ ಜಗಳವಾಡಿ ದೇವರನ್ನು ಪರೀಕ್ಷಿಸಿದ ಸ್ಥಳಕ್ಕೆ ಮೋಶೆ ಈ ಹೆಸರು ಇಟ್ಟನು. ಅರಣ್ಯಕಾಂಡ 20ನೇ ಅಧ್ಯಾಯ 1ರಿಂದ 13 ವಚನಗಳನ್ನು ನಾವು ಓದಿದಾಗ ಪ್ರಮುಖವಾಗಿ 5 ಅಂಶಗಳು ಈ ವಾಕ್ಯದಲ್ಲಿ ಕಂಡುಬರುತ್ತವೆ. ಅವು ಯಾವುವೆಂದರೆ, ಮೊದಲನೆಯದಾಗಿ, ಸಮಸ್ಯೆಗಳು ಬಂದಾಗ ನಾವು ದೇವರ ವಿರುದ್ಧ ಮಾತನಾಡಬಾರದು. ಅರಣ್ಯಕಾಂಡ 20ನೇ ಅಧ್ಯಾಯ 2ನೇ ವಚನದಲ್ಲಿ, ಸಮೂಹದವರಿಗೆ ನೀರು ಇಲ್ಲದ ಕಾರಣ ಅವರು ಮೋಶೆ ಆರೋನರಿಗೆ ವಿರೋಧವಾಗಿ ಕೂಡಿಕೊಂಡು ಮೋಶೆಯ ಸಂಗಡ ವಿವಾದಿಸುವವರಾಗಿ, ನಮ್ಮ ಜನರು ಯೆಹೋವನ ಸನ್ನಿಧಿಯಲ್ಲಿ ಸತ್ತಾಗ ನಾವು ಸತ್ತು ಹೋಗಿದ್ದರೆ ಎಷ್ಟೋ ಮೇಲಾಗಿತ್ತು. ನೀವು ಯೆಹೋವನ ಸಭೆಯವರಾದ ನಮ್ಮನ್ನು ನಮ್ಮ ಪಶುಗಳನ್ನು ಈ ಮರಳು ಕಾಡಿಗೆ ಕರಕೊಂಡು ಬಂದು ಯಾಕೆ ಸಾಯಿಸುತ್ತೀರಿ? ನಮ್ಮನ್ನು ಐಗುಪ್ತ ದೇಶದಿಂದ ಬರಮಾಡಿ ಈ ಕೆಟ್ಟ ಸ್ಥಳಕ್ಕೆ ಯಾಕೆ ಕರಕೊಂಡು ಬಂದಿರಿ? ಈ ನೆಲದಲ್ಲಿ ಯಾವ ಧಾನ್ಯವೂ ಬೆಳೆಯುವುದಿಲ್ಲ ಮತ್ತು ಅಂಜೂರವೂ ಇಲ್ಲ, ದ್ರಾಕ್ಷಿಯೂ ಇಲ್ಲ, ದಾಳಿಂಬವೂ ಇಲ್ಲ, ಕುಡಿಯುವುದಕ್ಕೆ ನೀರಾದರೂ ಇಲ್ಲ ಎಂದು ಹೇಳಿದರು. ಕೆಲವರು ತಮ್ಮ ಜೀವಿತದಲ್ಲಿ ಕೆಲವು ಸಮಸ್ಯೆಗಳು, ಕಷ್ಟಗಳು, ಕೊರತೆಗಳು ಬಂದಾಗ ದೇವರೊಂದಿಗೆ ತಿರುಗಿ ಬೀಳುತ್ತಾರೆ, ದೇವರಿಗೆ ಬೈಯುತ್ತಾರೆ, ದೇವರ ವಿರುದ್ಧವಾಗಿ ಮಾತನಾಡುತ್ತಾರೆ. ಈ ರೀತಿಯಾಗಿ ದೇವರಿಗೆ ವಿರುದ್ಧವಾಗಿ ನಾವು ಮಾತನಾಡಬಾರದು. ಎರಡನೆಯದಾಗಿ, ಸಮಸ್ಯೆಗಳಲ್ಲಿ ನಾವು ದೇವರಿಗೆ ಪ್ರಾರ್ಥನೆ ಮಾಡಬೇಕು. ಅರಣ್ಯಕಾಂಡ 20ನೇ ಅಧ್ಯಾಯ 6ನೇ ವಚನದಲ್ಲಿ ನಾವು ನೋಡುವುದಾದರೆ, ಮೋಶೆ ಆರೋನರು ಜನಸಮೂಹದ ಎದುರಿನಿಂದ ದೇವದರ್ಶನದ ಗುಡಾರದ ಬಾಗಿಲಿಗೆ ಹೋಗಿ ಅಡ್ಡ ಬೀಳಲಾಗಿ ಯೆಹೋವನ ತೇಜಸ್ಸು ಅವರಿಗೆ ಕಾಣಿಸಿತು. ಸಮಸ್ಯೆಗಳು ಬಂದಾಗ ನಾವು ದೇವರಿಗೆ ಪ್ರಾರ್ಥಿಸಬೇಕು. ಮೂರನೆಯದಾಗಿ, ಸಮಸ್ಯೆಗಳಿಂದ ನಾವು ಬಿಡುಗಡೆ ಹೊಂದಲು ಏನು ಮಾಡಬೇಕು ಎಂದು ದೇವರು ನಮಗೆ ತಿಳಿಯಪಡಿಸುತ್ತಾರೆ. ಸಮಸ್ಯೆಗಳಿಂದ ನಾವು ಬಿಡುಗಡೆ ಹೊಂದಲು ಏನು ಮಾಡಬೇಕು ಎಂದು ದೇವರು ನಮಗೆ ತಿಳಿಯಪಡಿಸುತ್ತಾರೆ. ಅರಣ್ಯಕಾಂಡ 20ನೇ ಅಧ್ಯಾಯ 8ನೇ ವಚನದಲ್ಲಿ ನಾವು ನೋಡುವುದಾದರೆ, ಆಗ ಯೆಹೋವನು ಮೋಶೆಗೆ, ನೀನು ಕೋಲನ್ನು ಕೈಯಲ್ಲಿ ಹಿಡಿದು ನಿನ್ನ ಅಣ್ಣನಾದ ಆರೋನನ ಜೊತೆಯಲ್ಲಿ ಸಮೂಹದವರನ್ನು ಕೂಡಿಸಿಕೊಂಡು ಅವರ ಎದುರಿನಲ್ಲೇ ಆ ಕಡಿದಾದ ಬಂಡೆಗೆ ನೀರು ಕೊಡಬೇಕೆಂದು ಆಜ್ಞಾಪಿಸು. ಅದರೊಳಗಿಂದ ನೀರು ಹೊರಟು ಬರುವುದು. ನೀನು ಸಮೂಹದವರೆಗೂ ಅವರ ಪಶುಗಳಿಗೂ ನೀರನ್ನು ಕುಡಿಯಕೊಡಬಹುದು ಎಂದು ಹೇಳಿದರು. ನಾಲ್ಕನೆಯದಾಗಿ, ಸಮಸ್ಯೆಗಳಿಂದ ಬಿಡುಗಡೆ ಹೊಂದಲು ದೇವರು ಹೇಳಿದ ಹಾಗೆಯೇ ಮಾಡಬೇಕು. ಅರಣ್ಯಕಾಂಡ 20ನೇ ಅಧ್ಯಾಯ 11ನೇ ವಚನ. ಮೋಶೆ ತನ್ನ ಕೈಯಲ್ಲಿರುವ ಕೋಲಿನಿಂದ ಆ ಬಂಡೆಯನ್ನು 2 ಸಾರಿ ಹೊಡೆದನು. ಆಗ ನೀರು ಪ್ರವಾಹವಾಗಿ ಹೊರಟಿತು. ಸಮೂಹದವರು ಅವರ ಪಶುಗಳು ಕುಡಿದರು. ಐದನೆಯದಾಗಿ, ದೇವರು ಹೇಳಿದ್ದನ್ನು ಮಾಡದೇ ಹೋದರೆ ಹೊಸ ಸಮಸ್ಯೆಗಳನ್ನು ನಾವು ತಂದುಕೊಳ್ಳುತ್ತೇವೆ. ಅರಣ್ಯಕಾಂಡ 20ನೇ ಅಧ್ಯಾಯ 12ನೇ ವಚನ. ಆಗ ಯೆಹೋವನು ಮೋಶೆ ಆರೋನರಿಗೆ, ನೀವು ನನ್ನನ್ನು ನಂಬದವರಾಗಿ ಇಸ್ರಾಯೇಲರ ಎದುರಿನಲ್ಲಿ ನನ್ನ ಗೌರವವನ್ನು ಕಾಪಾಡದೇ ಹೋದ್ದರಿಂದ ಈ ಸಮೂಹದವರನ್ನು ನಾನು ಅವರಿಗೆ ವಾಗ್ದಾನ ಮಾಡಿದ ದೇಶದೊಳಕ್ಕೆ ನೀವು ಕರಕೊಂಡು ಹೋಗಕೂಡದು ಎಂದು ಹೇಳಿದರು. ಆದ್ದರಿಂದ ನನ್ನ ಪ್ರೀತಿಯ ದೇವಜನರೇ, ನಮ್ಮ ಜೀವಿತದಲ್ಲಿ ಕೆಲವು ಸಮಸ್ಯೆಗಳು, ಕಷ್ಟಗಳು, ಕೊರತೆಗಳು ಬಂದಾಗ ದೇವರೊಂದಿಗೆ ತಿರುಗಿ ಬೀಳಬಾರದು.
ಸಮಸ್ಯೆಗಳು ಬಂದಾಗ ನಾವು ದೇವರ ವಿರುದ್ಧ ಮಾತನಾಡಬಾರದು. ಸಮಸ್ಯೆಗಳಲ್ಲಿ ನಾವು ದೇವರಿಗೆ ಪ್ರಾರ್ಥನೆಯನ್ನು ಮಾಡಬೇಕು. ಸಮಸ್ಯೆಗಳಿಂದ ನಾವು ಬಿಡುಗಡೆ ಹೊಂದಲು ಏನು ಮಾಡಬೇಕು ಎಂದು ದೇವರು ನಮಗೆ ತಿಳಿಯಪಡಿಸುತ್ತಾರೆ. ಸಮಸ್ಯೆಗಳಿಂದ ಬಿಡುಗಡೆ ಹೊಂದಲು ದೇವರು ಹೇಳಿದ ಹಾಗೆ ಮಾಡಬೇಕು. ದೇವರು ಹೇಳಿದ್ದನ್ನು ಮಾಡದೆ ಹೋದರೆ ಹೊಸ ಸಮಸ್ಯೆಗಳನ್ನು ನಾವು ತಂದುಕೊಳ್ಳುತ್ತೇವೆ.